ಅವತ್ತು ನೈತಿಕತೆ ಪ್ರಧಾನವಾಗಿತ್ತು, ಆದರೆ ವ್ಯಾಪಾರ ಗೌಣವಾಗಿತ್ತು. ಎಲ್ಲರ ಮೇಲೂ ಏನು ಕ್ರಮ ತಗೊಳ್ತಾರೋ ಅಂಥ ಕ್ರಮ ಮೊದಲೇ ತಗೊಂಡಿದ್ರೆ ಅವನು ಹೆದರ್ತಿದ್ದ. ಕಾನೂನನ್ನು ಕೈಗೆತ್ಕೊಳ್ಳೋದು ತಪ್ಪು, ಎಂಥದೇ ವಿಷಯ ಇರಲಿ. ದೇಶದ ರಕ್ಷಣೆ ಮಾಡೋ ಸೈನಿಕರ ಬಗ್ಗೆ ಅಭಿಮಾನಿ ಸಂಘಗಳು ಹುಟ್ಟಬೇಕಾಗಿತ್ತು. ಅವ್ರೇನು ಹೇಗೋ ಒಂದು ಮುಚ್ಚಾಕೋಕೆ ನೋಡೋದು, ಇಂಥವೆಲ್ಲ ಮಾಡೋದ್ರಿಂದ ಇವತ್ತು ಇಂಥ ಒಂದು ದುರ್ಗತಿ ಬಂದಿದೆ. ಸ್ಟೇಟಿನ ಕಾನೂನು ಹೆಂಗೆ ಬಗ್ಗಿಸ್ತಾರೆ, ಅದನ್ನ ಹೆಂಗೆ ಹಿಗ್ಗಿಸ್ತಾರೆ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಡೌಟ್ ಇದೆ. ಇಂಥ ದೊಡ್ಡ ತಪ್ಪು ಮಾಡಿದವನಿಗೆ ಬಿಟ್ಬಿಟ್ರು, ಇನ್ನು ನಮ್ದೇನು ಬಿಡು ಅನ್ನೋವಂಥ ಬರುತ್ತೆ. ನಟ ಫೇಮಸ್ ಆದರೆ ಸಾಲದು, ತನ್ನ ಯೋಚನೆಯಲ್ಲಿ ತನ್ನ ಚಿಂತನೆಯಲ್ಲೂ ಕೂಡ ಅದು ಸಮಾನವಾಗಿರಬೇಕು ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡ್ತೇವೆ. ಸರ್, ಕನ್ನಡ ಚಿತ್ರರಂಗದಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನೀವು ಈಗಾಗಲೇ ನೋಡಿರ್ತೀರಿ, ನಟ ದರ್ಶನ್ ಅವರ ಮೇಲೆ ಕೊಲೆ ಆರೋಪ ಕೇಳಿ ಬಂದಿರುವಂಥದ್ದು. ಸೊ ಅವರನ್ನು ಸೇರಿಸಿ 13 ಜನರ ಬಂಧನ ಕೂಡ ಆಗಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ಯಾವ ಕಡೆಗೆ ಸಾಗ್ತಾ ಇದೆ ಕನ್ನಡ ಚಿತ್ರರಂಗ? ಸೊ ಈ ಪ್ರಕರಣದ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಮೊದಲನೇದಾಗಿ ಕನ್ನಡ ಚಿತ್ರರಂಗ ಇದೊಂದು ಕಲಾಕ್ಷೇತ್ರವಾಗಿ ಉಳಿದಿಲ್ಲ. ಇವತ್ತು ಅದೊಂದು ಬಿಸ್ನೆಸ್ ಸೆಂಟರ್ ಆಗಿರೋದ್ರಿಂದ ಸಹಜವಾಗಿ ವ್ಯಾಪಾರದಲ್ಲಿರ್ತಕ್ಕಂಥ, ಅದರಲ್ಲೂ ಎಲ್ಲಿ ಬ್ಲ್ಯಾಕ್ ಮನಿ ಇನ್ವಾಲ್ವ್ ಆಗ್ತದೋ ಅಂಥ ಕಡೆ ದೊಡ್ಡ ಪ್ರಮಾಣದೊಳಗೆ ಅವ್ಯವಹಾರಗಳು ನಡೀತವೆ. ಸೊ ಅಲ್ಲಿ ಇವತ್ತು ಒಂದು ಬರೀ ಅದು ಒಂದು ಮೊದಲಿದ್ದ ಥರ ಸಿನಿಮಾ ಅನ್ನೋದು ಕೇವಲ ಮನೋರಂಜನೆ, ಕೇವಲ ಕಲೆಗೆ ಸೀಮಿತವಾಗಿ ಉಳಿದಿಲ್ಲ. ಇವತ್ತು ದೊಡ್ಡ ಪ್ರಮಾಣದ ಒಂದು ವ್ಯಾಪಾರವಾಗಿ ಬದಲಾವಣೆ ಆಗಿರೋದ್ರಿಂದ ನಿರ್ಮಾಪಕರಾಗಲಿ ಅಥವಾ ಅದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ನಿರ್ದೇಶಕರು, ಕಲಾವಿದರು ಎಲ್ಲರೂ ಆ ವ್ಯಾಪಾರದ ಭಾಗವಾಗಿ ಇರೋದರಿಂದ ಒಂದು ವ್ಯಾಪಾರಿ ಮನೋಭಾವ ಇರ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡದ ಚಿತ್ರರಂಗ ಇವತ್ತು ಈ ಥರದ ಆತಂಕದ ವಾತಾವರಣಕ್ಕೆ ಹೋಗ್ತಾ ಇದೆ. ಎರಡನೇದಾಗಿ ಇಲ್ಲಿರ್ತಕ್ಕಂಥ ಹೀರೋಗಳು, ಚಲನಚಿತ್ರರಂಗದ ಹೀರೋಗಳು, ಅವರು ಸಮಾಜದ ಮೇಲೂ ಸಹಿತ ಭಾಳ ದೊಡ್ಡ ಪ್ರಭಾವ ಬೀರೋದ್ರಿಂದ, ಸೊ ಅವರಿಗೆ ದೊಡ್ಡ ಪ್ರಮಾಣದ ಅಭಿಮಾನಿಗಳು ಇರೋದರಿಂದ ಅವರು ಭಾಳ ಜಾಗರೂಕರಾಗಿರಬೇಕಾಗ್ತದೆ. ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಆ ಥರದ ಕಾಲದಲ್ಲಿ ಅವರು ಒಂದು ತಮ್ಮ ಸಿನಿಮಾಗಳಲ್ಲಿಯೂ ಒಂದು ನೈತಿಕತೆ, ನಟನೆಯಲ್ಲಿಯೂ ಒಂದು ನೈತಿಕತೆ ಮತ್ತು ಆ ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಾವಹಾರಿಕ ಕ್ಷೇತ್ರದಲ್ಲಿಯೂ ಒಂದು ನೈತಿಕತೆ. ಅವತ್ತು ನೈತಿಕತೆ ಪ್ರಧಾನವಾಗಿತ್ತು, ಆದರೆ ವ್ಯಾಪಾರ ಗೌಣವಾಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಇತ್ತು. ಅದನ್ನು ಇವತ್ತು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಇವತ್ತಿರ್ತಕ್ಕಂಥ ನಟರು, ನಿರ್ದೇಶಕರು ತಮ್ಮ ಈ ಖ್ಯಾತಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಅಕ್ರಮಗಳು ನಡೀತಾ ಇರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಸೊ ಇಲ್ಲಿ ಸರ್, ಈಗ ದರ್ಶನ್ ಅವರ ಮೇಲೆ ಕೊಲೆ ಆರೋಪ ಬಂದಿರೋದು ಇದು ನೋಡಿದಾಗ, ಈ ಪ್ರಕರಣವನ್ನು ನೋಡಿದಾಗ, ಸೊ ಅವರು ಯಾರಿಗೋ ಒಂದು ಅಶ್ಲೀಲವಾಗಿ ಮೆಸೇಜನ್ನು ಕಳಿಸಿದ್ರು ಅಂತ ಹೇಳಿ ಇವರು ಕೊಲೆಯನ್ನು ಮಾಡಿಸಿದ್ದಾರೆ. ಸೊ ಅವರ ಒಂದು ಗ್ಯಾಂಗ್ ಮಾಡಿಸಿದೆ, 13 ಜನರನ್ನು ಬಂಧಿಸಿದ್ದಾರೆ. ಸೊ ಇದನ್ನು ನೋಡಿದಾಗ ಏನಿಸುತ್ತೆ ಸರ್? ಸೊ ಆ ಥರದ್ದು ಯಾರಾದರೂ ಕೊಲೆ ಮಾಡೋದು ತಪ್ಪು, ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ಕೊಳ್ಳೋದು ತಪ್ಪು, ಎಂಥದೇ ವಿಷಯ ಇರಲಿ ಅದು ತಪ್ಪು. ಸೊ ಆ ಥರದ ಕೌಟುಂಬಿಕ ವಿಷಯಗಳಿದ್ದರೆ ನ್ಯಾಯಾಲಯದಲ್ಲಿ ಚರ್ಚೆ ಆಗಬೇಕು. ಈ ಥರದ ಅಶ್ಲೀಲ ಮೆಸೇಜ್ಗಳನ್ನು ಹಾಕೋದು ಸಹಿತ ಅದಕ್ಕೆ ಆದಂಥ ಹಲವಾರು ಕಾನೂನುಗಳಿದ್ದಾವೆ, ಕಂಪ್ಲೇಂಟ್ ಕೊಡಬೇಕು. ಇವರೇ ಕಾನೂನನ್ನು ಕೈಗೆತ್ತಿಕೊಳ್ಳೋದು ತಪ್ಪು. ಅವರ ಅಭಿಮಾನಿಗಳೇ ಇರಲಿ, ಅವರೇ ಇರಲಿ. ಇವತ್ತೇನು ಆರೋಪ ಬಂದಿದೆ, ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಇದು. ಸೊ ಈ ಥರದ ಘಟನೆಗಳು ನಡೀಬಾರ್ದು. ಈಗ ಕೊಲೆ ಆರೋಪ ಸಾಬೀತಾದರೆ ಶಿಕ್ಷೆ ಆಗುತ್ತೆ, ನಿಷ್ಪಕ್ಷಪಾತ ತನಿಖೆ ನಡೆಯುತ್ತೆ ಅನಿಸುತ್ತಾ? ನಿಷ್ಪಕ್ಷಪಾತ ತನಿಖೆ ನಡಿಬೇಕು ಅಂತ ಅನ್ನೋದು ನಾಗರಿಕರ ಆಶಯ. ಎಲ್ಲ ನಿಷ್ಪಕ್ಷಪಾತ ತನಿಖೆ ನಡಿಬೇಕು. ಯಾರು ಕಾನೂನುಗಳನ್ನು, ಇದು ಒಂದೇ ಕೇಸಲ್ಲ, ಇವತ್ತು ಹಲವಾರು ರೀತಿಯೊಳಗೆ ಸಾಮಾಜಿಕವಾಗಿ ಹಲವಾರು ಘಟನೆಗಳಲ್ಲಿ ಕಾನೂನನ್ನು ಕೈಗೆ ತೆಗೆದುಕೊಳ್ತಾ ಇದ್ದಾರೆ. ಜೈಲಿನಲ್ಲಿ ಎಲ್ಲ ಕೈದಿಗಳನ್ನು ಹೇಗೆ ನಡೆಸ್ಕೋತಾರೋ ಹಾಗೇ ಯಾರೇ ಇರಲಿ, ಒಮ್ಮೆ ಆರೋಪಿಗಳು ಅಂತ ಆದ ಮೇಲೆ ಆರೋಪಿಗಳನ್ನು ನಡೆಸ್ಕೊಳ್ತಕ್ಕಂಥ ರೀತಿಯೊಳಗೇ ಅವ್ರನ್ನ ನಡೆಸ್ಕೊಳ್ಬೇಕು. ಅವ್ರಿಗೆ ಜೈಲಿನಲ್ಲಿ ವಿಶೇಷವಾದಂಥ ಆಧಾರಗಳನ್ನು ಕೊಡೋದು ತಪ್ಪು, ಕೊಟ್ಟಿದ್ರೆ ಅದು ತಪ್ಪು. ಕನ್ನಡ ಚಿತ್ರರಂಗದಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಕಳೆದ ಕೆಲ ದಿನಗಳಿಂದ ಅಂತಾನೆ ಹೇಳ್ಬೋದು. ಎಲ್ಲದರಲ್ಲೂ ಕೂಡ ಬರ್ಬರವಾಗಿ ಇದೀಗ ರೇಣುಕಾಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿದೆ. ಅಮ್ಮ, ಇದನ್ನು ನೋಡುವಾಗ ನಿಮ್ಗೆ ಏನು ಅನ್ಸುತ್ತೆ ಸಂಪೂರ್ಣ ಪ್ರಕರಣವನ್ನ? ಸಿನಿಮಾ ನಟರು ಅಂದ್ಕೂಡ್ಲೆ ಅವ್ರು ಸೆಲೆಬ್ರಿಟೀಸ್, ಅವರು ಮಾಡಿದ್ದೆಲ್ಲ ಓಕೆ, ಪೊಲೀಸರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅದು ಹೋಗಬೇಕು. ಅವನು ತಪ್ಪಿತಸ್ಥ ಅಂದರೆ ಅವನ ಮೇಲೆ ತಕ್ಷಣವೇ ಎಲ್ಲರ ಮೇಲೂ ಏನು ಕ್ರಮ ತಗೊಳ್ತಾರೋ ಅಂಥ ಕ್ರಮ ಮೊದಲೇ ತಗೊಂಡಿದ್ರೆ ಅವನು ಹೆದರ್ತಿದ್ದ. ಮೊದಲಿಂದಾನು ಕೂಡ ಅವನ್ನ ಬಿಡ್ತಾ ಬಂದರು ಇವರು ರಾಜಕಾರಣಿಗಳಿಗೆ ಬಿಟ್ಬಿಡೋದು, ಅವ್ರೇನು ಹೇಗೋ ಒಂದು ಮುಚ್ಚಾಕೋಕೆ ನೋಡೋದು, ಇಂಥವೆಲ್ಲ ಮಾಡೋದ್ರಿಂದ ಇವತ್ತು ಇಂಥ ಒಂದು ದುರ್ಗತಿ ಬಂದಿದೆ. ಜನ ನನ್ನನ್ನು ಫಾಲೋ ಮಾಡ್ತಾರೆ, ನಾನೊಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕಬೇಕು ಅನ್ನುವಂಥ ಒಂದು ಪ್ರಜ್ಞೆ
ಈ ಸಿನಿಮಾ ನಟರಲ್ಲಿ ಇರಬೇಕಾಗತ್ತೆ. ವಾರ್ನ್ ಮಾಡಿ ಬಿಡ್ಬೋದಾಗಿತ್ತಲ್ವಾ? ಸೊ ಈ ರೀತಿ ಮಾಡಿರೋದು ಎಷ್ಟು ಕ್ರೂರಿತನ ಅಂತ. ಯಾವ ಶಿಕ್ಷೆ ಆಗಬೇಕು ಅನ್ಸುತ್ತೆ ನೀವು? ಜೀವಾವಧಿ ಶಿಕ್ಷೆ ಆಗ್ಬೇಕು ಅವನಿಗೆ. ಆಮೇಲೆ ಅವನು ಏನು ಮಾಡ್ಬೋದಾಗಿತ್ತು, ಪೊಲೀಸರಿಗೆ ಹೇಳ್ಬೋದಾಗಿತ್ತು. ಇವನಿಗಿನ್ನ ಕ್ರೂರವಾಗಿ ನಡ್ಕೊಳ್ತಾರೆ ಪೊಲೀಸರು ಅವನ ಜೊತೆ. ಈಗ ನೋಡಿ ಎಷ್ಟು ಸಂಸಾರಗಳು ಹಾಳಾದವು ಇವನಿಂದ. ಇವನ ಹೆಂಡತಿ, ಅವನು ಯಾರು ಕೊಲೆ ಆದ್ನೋ ಅವನ ಹೆಂಡತಿ, ಅವ್ರ ತಂದೆ ತಾಯಿ, ಆ 11 ಜನ ಅವ್ರ ಜೊತೆಲಿದ್ದ ಆ ಪಟಾಲಂ, ಅವ್ರ ತಂದೆ ತಾಯಿ, ಅವ್ರ ಹೆಂಡತಿ ಮಕ್ಕಳು, ಇಷ್ಟು ಜನಗಳು, ಸುಮಾರು 100 ಜನಗಳ ಜೀವನನೇ ಮಣ್ಣು ಪಾಲು ಮಾಡಿದ್ನಲ್ಲ. ಇವನಿಗೆ ಮತ್ತೆ ಭವಿಷ್ಯ ಇದೆಯಾ? ಇವನಿಗೆ ಭವಿಷ್ಯ ಕೊಡ್ಬೋದಾ? ಏನಾದ್ರು ನ್ಯಾಯಾಲಯ ಅವನಿಗೆ ಮತ್ತೆ ಬೇಲ್ ಕೊಟ್ಟು ಅವ್ನು ಬದುಕೊಳ್ಳೋಕೆ ಬಿಟ್ಟಿದ್ದೆ ಆದರೆ ಮತ್ತೆ ಪುಂಡು ಪೋಖರಿಗಳು ಹೆಚ್ಚುತ್ತಾರೆ. ಇಂಥ ದೊಡ್ಡ ತಪ್ಪು ಮಾಡಿದವನಿಗೆ ಬಿಟ್ಬಿಟ್ರು, ಇನ್ನು ನಮ್ದೇನು ಬಿಡು ಅನ್ನೋವಂಥ ಬರುತ್ತೆ. ಆದ್ದರಿಂದ ಕಾನೂನು ಗಟ್ಟಿಯಾಗಿ ನಿಲ್ಲಬೇಕು. ಇವನು ಯಾರು ತಪ್ಪು ಮಾಡ್ತಾರೋ, ಏನು ಶಿಕ್ಷೆ ಕೊಡ್ತಾಯಿದ್ರು ಅಂಥ ಶಿಕ್ಷೆ ಇವನಿಗೂ ಆಗಬೇಕು, ಉಗ್ರ ಶಿಕ್ಷೆ ಆಗಬೇಕು. ಜೈಲಿನಲ್ಲಿ ಇವರಿಗೋಸ್ಕರ ನಿನ್ನೆ ನೀವು ನೋಡ್ತಾ ಇರ್ಬೋದು, ಬಿರಿಯಾನಿಯನ್ನು ತರಿಸ್ಕೊಟ್ಟಿದ್ದಾರೆ. ಜೈಲಿನಲ್ಲಿ ರಾಜ್ಯಾತಿಥ್ಯ ನಡೀತಾ ಇದೆ ಅಂತ ಹೇಳಿ. ಇದು ಎಷ್ಟೋ ಮಟ್ಟಿಗೆ ಸರಿ ಅನ್ಸುತ್ತೆ? ಇದಂತೂ ಇನ್ನೂ ಅಕ್ಷಮ್ಯ. ಅವನಿಗೆ ಏನು ಎಲ್ಲ ಕೈದಿಗಳು ತಿಂತಾರೆ ಅದೇ ಆಗಬೇಕು. ಮನೆಯಿಂದಾಗಲಿ ಹೋಟ್ಲಿಂದಾಗಲಿ ಊಟ ತಂದು ಕೊಡುವಂಥ ವ್ಯವಸ್ಥೆ ಆಗಬಾರ್ದು. ನಾವು ಹೀಗೆ ಮಾಡಿದರೆ ಏನು ಮಾಡ್ತೀವಿ ಅಂದರೆ ಕಟುಕರನ್ನು ಸಾಕ್ತೀವಿ, ನಾವು ಕ್ರೂರಿಗಳನ್ನು ಹೆಚ್ಚೆಚ್ಚು ಸಾಕ್ತೀವಿ. ನಮ್ಮಲ್ಲಿ ಯಾವ ಮಾನವೀಯತೆಯೂ ಉಳಿಯಲ್ಲ. ಆದ್ದರಿಂದ ಈ ಜೈಲಿನಲ್ಲಿ ಅವರನ್ನು ಯಾವ ಕೈದಿಗೆ ಯಾವ ನಂಬರ್ ಕೊಡ್ತಾರೋ ಆ ಕೈದಿ ಥರನೇ ಇಟ್ಕೋಬೇಕು. ಅವ್ರಿಗೆ ಯಾವ ರೀತಿಯ ಉಪಚಾರ ಆಗಲಿ, ಗೌರವ ಆಗಲಿ, ಅಥವಾ ಭಾಳ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸೋಫಾ ಕೊಡೋದು, ಕೂತ್ಕೊಳ್ಳೋಕ್ಕೆ ಒಳ್ಳೆ ಮಂಚ ಕೊಡೋದು, ಫ್ಯಾನ್ ಕೊಡೋದು, ಅವರಿಗೆ ಊಟ ಕೊಡೋದು. ಆದರೆ ಇನ್ನೇನು, ಅವ್ನ ಮನೇಲಿದ್ದಂಗೆ ಲೆಕ್ಕ, ಅವ್ನು ಮತ್ತೆ ತಪ್ಪು ಮಾಡ್ತಾನೆ. ಆದ್ದರಿಂದ ಅದಾಗಬಾರ್ದು. ಈ ಆರೋಪ ಸಾಬೀತಾದರೆ ನಿಷ್ಪಕ್ಷಪಾತವಾಗಿ ಏನು ತೀರ್ಮಾನ ತಗೊಳ್ತಾರೆ, ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ನಿಮಗೆ ಅನ್ಸುತ್ತಾ? ಅದು ಭಾಳ ಅನುಮಾನ ಇದೆ. ಯಾಕೆ ನೋಡ್ತಾ ಬರ್ತಾ ಇದ್ದೀವಿ, ಎಂತೆಂಥವರೆಲ್ಲ ಬಚಾವಾಗ್ಬಿಟ್ಟಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ನೋಡಿ. ಆ ಮುಖ್ಯಮಂತ್ರಿಗಳ ಮೇಲೆ ಬಂತು ದಲಿತ ಹುಡುಗಿನ ಕರ್ಕೊಂಡು ಇದು ಮಾಡಿದ್ದು, ಅವೆಲ್ಲ ಬಚಾವಾದ್ರು. ಆಗ ನಮಗೆ ಅನುಮಾನ ಇದೆ. ಆದರೆ ಈ ಸಾರಿ ನಾವು ಅನುಮಾನ ಆಗ್ತಿರೋದ್ರಿಂದ ನಾವು ಬಿಡಲ್ಲ. ನಾವು ಜನಗಳು ಬಿಡಬಾರ್ದು. ಈಗಾರು ನಾವು ಎಚ್ಚೆತ್ಕೋಬೇಕು. ನಮಗೆ ಅನುಮಾನ ಇದೆ, ಆದರೆ ಅನುಮಾನ ನಿಜ ಆಗಲಾರ್ದಾಗೆ ಅವ್ರಿಗೆ ನಿಜವಾಗಿ ನ್ಯಾಯವಾಗಿ ಅವನಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಆಗಲೇಬೇಕು. ಅದಕ್ಕೆ ನಾವೆಲ್ಲ ಕೂಡ ಹೋರಾಟ ಮಾಡ್ತೀವಿ. ಈಗ ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು, ದಿಗ್ಗಜರು ಈ ಪ್ರಕರಣದಲ್ಲಿ ಮೌನವನ್ನು ವಹಿಸಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಯಾಕಂದ್ರೆ ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ, ಯಾರು ಮಾತನಾಡ್ತಾ ಇಲ್ಲ. ಇದನ್ನು ನೋಡಿದ್ರೆ ಏನು ಅನ್ಸುತ್ತೆ? ಇದು ಚಿತ್ರರಂಗದಲ್ಲಿ ಇಂಥವು ನಡೀತವೆ ಅಂತ ಅವ್ರಿಗೆ ಸಹಜ ಆಗಿಬಿಟ್ಟಿದೆ. ಹೆಣ್ಮಕ್ಳ ಕೊಲೆನ ಅಯ್ಯೋ ಕೊಲೆ ಆದರೆ ಆಗಲಿ ಬಿಡಿ, ನಾವು ಗ್ರೇಟು, ನಾವು ಗಂಡಸರು, ಏನೋ ಒಂದು ಯಾರೋ ಒಬ್ರಿಗೆ ಕೊಂದಿದ್ದಾರೆ, ಯಾರೋ ಹೆಣ್ಮಗಳು ಅಳ್ತಾ ಇದ್ದಾಳೆ, ಅದರಿಂದ ನಮಗೇನು ಅನ್ನೋ ಥರ. ಯಾಕೆಂದರೆ ಇವರೆಲ್ಲ ಅದೇ ಪಂಕ್ತಿಲಿ ಬಂದಿದ್ದಾರೆ. ಒಂದಲ್ಲ ಒಂದು ತಪ್ಪು ಮಾಡಿದವರೇ ಎಲ್ಲ ದೊಡ್ಡೋರಿಂದ ಹಿಡಿದು ಹಂಗೆ ನೋಡಿದರೆ ಅದು ಗೊತ್ತಾಗಿಲ್ಲ ಅಷ್ಟೇ, ಹೊರಗೆ ಬಂದಿಲ್ಲ. ಆದ್ದರಿಂದ ಅವ್ರು ಮೌನವಾಗಿದ್ದಾರೆ. ಅಲ್ಲಿರೇ ಅವರು ನೋಡಿ, ಇವನು ಬಾಯಿ ಬಿಟ್ಟಿದ್ದಾನೆ. ನಮ್ಮ ಕ್ರಾಂತಿಕಾರಿ ನಟ ಇದ್ದಾನಲ್ಲ, ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ. ಬಾಕಿ ಯಾರು ಬಾಯಿ ಬಿಟ್ಟಿಲ್ಲ, ಯಾಕೆಂದರೆ ಎಲ್ಲ ಅವರೇ ಇದ್ದಾರೆ ಅಂತ ಅನ್ಸತ್ತಿದ್ರಿ. ಮೊದಲನೇ ಮಾತು, ಯಾವುದೇ ದೊಡ್ಡ ವ್ಯಕ್ತಿ ಆಗಿರಲಿ, ಅವನು ದೊಡ್ಡ ಸ್ಟಾರ್ ಆಗಿರಲಿ, ಅವನು ಯಾವ ಎತ್ತರಕ್ಕಾದರೂ ಬೆಳೆದಿರಲಿ, ಹಣದಿಂದಾದರೂ ಬೆಳೆದಿರಲಿ, ಜನಪ್ರಿಯದಿಂದಾದರೂ ಬೆಳೆದಿರಲಿ, ಕಾನೂನನ್ನು ಕೈಗೆತ್ಕೊಳ್ತಕ್ಕಂಥದ್ದು ಈ ಮಹಾ ಅಪರಾಧ. ಅದನ್ನು ಸಹಿಸಲಿಕ್ಕೆ ಯಾರ ಕೈಲಿಂದನಾಗಲ್ಲ. ಈ ನಾಡಿನ ಸಂವಿಧಾನ ಒಪ್ಪಲ್ಲ, ಈ ನಾಡಿನ ಕಾನೂನು ಒಪ್ಪಲ್ಲ. ಮೊದಲನೇ ಮಾತು. ಎರಡನೇ ವಿಚಾರ, ಆ ಘಟನೆ ಏನೋ ಆ ವಿವರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಕ್ರೂಡಾಗಿ ಸಿನಿಮಾ ನಟರನ್ನ ಅನುಸರಿಸ್ತಕ್ಕಂಥ ಅಭಿಮಾನಿಗಳಿಗೆ ನಂದೊಂದು ಮನವಿ, ಒಂದು ಎಚ್ಚರಿಕೆ ಎರಡೂ ಇದೆ. ಒಂದು ಮನವಿ ಏನಂದರೆ, ಚಿತ್ರಗಳನ್ನ ನೋಡ್ತೀವಿ, ಒಳ್ಳೆ ದೃಶ್ಯಗಳನ್ನು, ದೃಶ್ಯ ಮಾಧ್ಯಮ ನಮ್ಮನ್ನು ಮನಸೆಳೆಯುತ್ತೆ. ಆ ದೃಶ್ಯ ಮಾಧ್ಯಮಗಳನ್ನ ನಟಿಸಿರ್ತಕ್ಕಂಥವ್ರು ಅಷ್ಟೇ ಒಳ್ಳೆಯವರು ಅಂತೇಳಿ ಕ್ರೂರವಾಗಿ ಅವ್ರನ್ನ ಅನುಸರಿಸ್ತಕ್ಕಂಥದ್ದು, ಅವರ ಪರವಾಗಿ ಅಭಿಮಾನ ಸಂಘಗಳನ್ನ ಕಟ್ಟುವಂಥದ್ದು, ಆ ಥರದ ದುರಭಿಮಾನದ ಕೆಲಸ ಆಗುತ್ತೆ. ಆ ವ್ಯಕ್ತಿಗಳು ಹಂಗದರ, ಅವ್ರ ಬಾಳ್ವೆ ಹಂಗೈತೆ ಅನ್ನೋದನ್ನು ನೀವು ನೋಡಲ್ಲ. ಅಂದರೆ ಒಳ್ಳೆಯ ವಿಚಾರಕ್ಕೆ ಬೆಲೆ ಕೊಡ್ಬೇಕನ್ನೋ ಮನಸ್ಸಿರೋದ್ರಿಂದ ಸ್ವಾಗತಿಸ್ತೀವಿ. ಆದರೆ ಈ ನಾಡಿನಲ್ಲಿ ಈ ದೇಶದ ಹೋರಾಟಗಾರರ ಬಗ್ಗೆ, ದೇಶಕ್ಕೆ ಅನ್ನ ಕೊಡ್ತಕ್ಕಂಥರ ಬಗ್ಗೆ, ದೇಶದ ರಕ್ಷಣೆ ಮಾಡೋ ಸೈನಿಕರ ಬಗ್ಗೆ ಅಭಿಮಾನಿ ಸಂಘಗಳು ಹುಟ್ಟಬೇಕಾಗಿತ್ತು. ಬಣ್ಣ ಹಚ್ಕೊಂಡು ಕುಣಿಯೋರ ಬಗ್ಗೆ, ಡ್ಯಾನ್ಸ್ ಮಾಡೋರ ಬಗ್ಗೆ, ಪೆಕ್ಕ ಅಂತ ಒದೆಯರ ಬಗ್ಗೆ ಸಂಘ ಕಟ್ಕೊಂಡು ನಮ್ಮ ಕನ್ನಡ ಸಂಸ್ಕೃತಿಗೆ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಹುಷಾರು. ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಆ ಕ್ರೂಡಾಗಿ ಅನುಸರಿಸಕ್ಕಂತ ಬಿಡ್ರಿ. ವೈಜ್ಞಾನಿಕ ಆಲೋಚನೆಗಳು ಬೆಳೆಸ್ಕೊಂಡ್ರಿ, ವಿವೇಕವನ್ನು ಬೆಳೆಸ್ಕೊಂಡ್ರಿ,
ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರೋತ್ಸಾಹಿಸೋಣ. ಇನ್ನು ಈಗ ದರ್ಶನ್ ಅವರಿಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನು ಕೊಡಲಾಗಿದೆ ಅಂತ ಹೇಳಿದರೆ ಒಳ್ಳೆಯ ಊಟ, ನಿನ್ನೆ ಒಂದು ನಾರ್ಮಲ್ ಕೈದಿಗಳೇನು ತಿಂತಾರೆ ಅದನ್ನು ಹೊರತುಪಡಿಸಿ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಸರ್? ಎಷ್ಟಂತ ಸ್ವತಂತ್ರ ಹೋರಾಟಗಾರರಿಗೆ, ಈ ದೇಶಕ್ಕೆ ಹೋರಾಟ ಮಾಡಿದವರಿಗೆ ಕೀಳಾಗಿ ನಡೆಸಿರ್ತಕ್ಕಂಥ ಜೈಲ್ ಸಂಸ್ಕೃತಿ, ಪೊಲೀಸ್ ಸಂಸ್ಕೃತಿ ಎಲ್ಲರಿಗೂ ಒಂದು ನಿಯಮನ ಪಾಲಿಸಿದೆ. ಆ ನಿಯಮವನ್ನು ಮೀರಿ ಮಾಡಿದರೆ ಇಸ್ ಅ ಪೊಲೀಸ್ ಕಮಿಷನರ್ ಬ್ಯಾಂಗ್ಳೂರು ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಈ ರೀತಿ ಅನುಸರಿಸಿದ್ದೇಕರಾದರೆ ಜನರು ಇದನ್ನು ಸಹಿಸಲ್ಲ. ನೀವು ಹಂಗಾದ್ರೆ ದೊಡ್ಡ ದೊಡ್ಡ ದುಡ್ಡು ಇರ್ತಕ್ಕಂಥವ್ರಿಗೆ, ಸ್ಟಾರ್ ನಟರಿಗೆ, ದೊಡ್ಡ ದೊಡ್ಡ ಅನುಕೂಲಸ್ಥರಿಗೆ ನೀವು ಕಾನೂನು ಮೀರಿ ಅನುಕೂಲ ಮಾಡಿಕೊಡ್ತಕ್ಕಂಥ ಪರಿಸ್ಥಿತಿ ಆದರೆ ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ನಡೆದದ್ದು ನಿಜ ಆಗಿದ್ದರೆ ಅದನ್ನು ನೀವು ತಿದ್ಕೋಬೇಕು. ತಿದ್ಕೇಳ್ದಿದ್ರೆ ನಾವು ಅದನ್ನು ಖಂಡಿತವಾಗಿ ಖಂಡಿಸ್ತೀವಿ. ಈ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ನಿಜವಾಗ್ಲೂ ನಿಷ್ಪಕ್ಷವಾದ ಒಂದು ತೀರ್ಮಾನ ಬರುತ್ತೆ, ಅವ್ರಿಗೆ ಸರಿಯಾದ ಶಿಕ್ಷೆ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಅದೇ ಇಡೀ ಕರ್ನಾಟಕ ಜನತೆಗೆ ಅನುಮಾನದು. ಬರೀ ದರ್ಶನ್ ಪ್ರಶ್ನೆ ಅಲ್ಲ, ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು, ದೊಡ್ಡ ದೊಡ್ಡ ಕೋಟ್ಯಾಧೀಶರ ಮಕ್ಕಳು ಸಿಕ್ಕಾಕೊಂಡಾಗ ಹೆಂಗೆ ಕಾನೂನು ಅವ್ರ ಕೈಯಾಗ ಹೋಗುತ್ತೆ, ಸ್ಟೇಟರ ಕಾನೂನು ಹೆಂಗೆ ಬಗ್ಗಿಸ್ತಾರೆ, ಅದನ್ನು ಹೆಂಗೆ ಹಿಗ್ಗಿಸ್ತಾರೆ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಡೌಟ್ ಇದೆ. ಆ ಡೌಟಿಗೆ ನೀವು ಉತ್ತರ ಕೊಡಬೇಕು. ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು, ನಿಷ್ಪಕ್ಷಪಾತವಾಗಿ ನಡ್ಕೋಬೇಕು, ನ್ಯಾಯಯುತವಾಗಿ ನಡ್ಕೊಂಡಿರಲ್ಲ ಅಂತ ನಮ್ಮ ಜನರಿಗೆ ಗೊತ್ತಾಗುತ್ತೆ. ನೀವು ಈ ಕಾನೂನಿನ ಸರಪಳಿ ಶಿಕ್ಷೆ ಕೊಡ್ತೀರೋ, ಬಿಡ್ತೀರೋ, ನಿರಾಪರಾಧಂತೆ ಮಾಡ್ತಿರೋ, ನ್ಯಾಯಾಲಯಗಳು ಹೆಂಗೆ ನಡ್ಕೊಂತವೋ ಅದು ಎರಡನೇ ಭಾಗ. ಆದರೆ ಜನರ ಜನತಾ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗ ಈ ಪ್ರಕರಣದ ಬಗ್ಗೆ ಯಾರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ದಿಗ್ಗಜರು, ನಟ ನಟಿಯರು ಯಾರು ಕೂಡ ಈ ಪ್ರಕರಣದ ಬಗ್ಗೆ ಮಾತಾಡೋಕೆ ಮುಂದಾಗ್ತಾನೆ ಇಲ್ಲ. ಯಾಕೆ ಅನ್ಸುತ್ತೆ? ಅವರ ಮೌನ ಏನನ್ನ ಸೂಚಿಸುತ್ತೆ ಅನ್ಸುತ್ತೆ? ಅವ್ರ ಮೌನ ಏನು ಸೂಚಿಸುತ್ತೆ? ದೊಡ್ಡ ದೊಡ್ಡ ವಿರುದ್ಧ ನಾವು ಯಾಕೆ ಹೋಗ್ಬೇಕಪ್ಪ ಅಂತಕ್ಕಂಥ ಆತಂಕ. ತಮ್ಮ ಸೇಫ್ಟಿ ನೋಡ್ಕೋಬೇಕಂತ ಸೇಫ್ ಜೀವನ ಹುಡುಕ್ತಾ ಇದ್ದಾರೆ. ನ್ಯಾಯ ನೀತಿ ಪ್ರಶ್ನೆ ಇಲ್ಲ. ಇನ್ನೂ ಕೆಟ್ಟ ಟೈಮ್ನಲ್ಲಿ ನ್ಯಾಯ ನೀತಿ ಮಾತಾಡ್ತಾರೆ. ಇಂಥ ಸಂದರ್ಭ ಬಂದಾಗ ತಮ್ಮ ರಕ್ಷಣೆಗೆ ನಿಂತ್ಕೊಂತಾರೆ. ಇದನ್ನು ಬಿಡ್ರಿ. ನಿಮ್ಗೆ ಒಳ್ಳೆಯದು ಕೆಟ್ಟದ್ದು ಅರ್ಥ ಆಗುತ್ತಾನೆ. ಉಪ್ಪು ಖಾರ ತಿಂತೀರಿ, ಹುಳಿ ತಿಂತೀರಿ, ಸಿಹಿ ತಿಂತೀರಿ, ಗೊತ್ತಾಗುತ್ತಲ್ಲ. ಇಂಥ ಪ್ರಕ್ರಿಯೆ ಬಂದಾಗ ನೀವು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೇಬೇಕು. ಇಲ್ಲದ್ರೆ ನಿಮ್ಮನ್ನು ಜನತೆ ನಿಮ್ಮ ಮನಸ್ಸಿನಿಂದ ದೂರ ಇಡ್ತಾರೆ. ನಟ ಫೇಮಸ್ ಆದರೆ ಸಾಲದು, ತನ್ನ ಯೋಚನೆಯಲ್ಲಿ ತನ್ನ ಚಿಂತನೆಯಲ್ಲೂ ಕೂಡ ಅದು ಸಮಾನವಾಗಿರಬೇಕು ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡ್ತೀವಿ. ನಾವು ಅವನ್ನೆಲ್ಲ ನೋಡಿ ಒಂದಷ್ಟು ಚಿತ್ರಗಳ ಮೂಲಕ ನಾವು ಏನೋ ಸಮಾಜ ಬದಲಾವಣೆ ಮಾಡ್ತಾರೆ, ಏನೋ ಸುಧಾರಿಸ್ತಾರೆ ಅಂತ ನಾವು ಪಿಕ್ಚರ್ ನೋಡ್ತೀವಿ. ಬರೀ ತೆರೆ ಮೇಲೆ ಒಂದು ಬದುಕಾದರೆ ತೆರೆ ಹಿಂದಿನ ಈ ಒಂದು ಘನಘೋರವಾದ ಈ ಒಂದು ಇನ್ನೊಂದು ಪ್ರಪಂಚ ಇದೆಯಲ್ಲ, ಇದಕ್ಕೆ ಯಾರು ಸಾಕ್ಷಿ ಆಗ್ತಾರೆ? ಹೌದಲ್ವಾ? ಇಂಥ ಹೀನಾಯ ಕೃತ್ಯಕ್ಕೆ, ಇಂಥ ಹೇಯ ಕೃತ್ಯಕ್ಕೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಕಾನೂನು ಎಷ್ಟು ಬಿಗಿಯಾಗಿ ಅವ್ರಿಗೆ ಶಿಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ವಿಚಾರಣೆ ಮಾಡಿ ಅವ್ನು ತಪ್ಪಿತಸ್ಥ ತಕ್ಷಣ ಇಮಿಡಿಯೇಟಾಗಿ ಅವನ್ನ ಮಾಡಬೇಕಾಗ್ತದೆ. ಅವನು ಎಷ್ಟೇ ಇದಾಗಿರಲಿ, ಏನೋ ಬಲಿಷ್ಠವಾಗಿರಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಆಗಿದ್ದು ಕೂಡ ಕಾನೂನು ಚೌಕಟ್ಟು ಬಂದು ಎಲ್ಲರೂ ಒಂದರಾಗಿರಬೇಕಾಗ್ತದೆ, ಸಮಾನವಾಗಿರಬೇಕಾಗ್ತದೆ. ಹಾಗಿದ್ದರೆ ದರ್ಶನ್ ಮತ್ತು ಅವರೆಲ್ಲ ಟೀಮ್ ಅವ್ರೇನು ಪ್ಲ್ಯಾನ್ ಮಾಡಿದೆ ಅಂತ ನಾವು ನಿಮ್ಮ ಮಾಧ್ಯಮದ ಮೂಲಕ ನೋಡಿ ತಿಳ್ಕೊಂಡಿದ್ದೇವೋ, ಆ ಮೂಲಕ ಅವರಿಗೆ ಅತ್ಯುಗ್ರ ಶಕ್ತಿಯನ್ನು ಆಗಲೇಬೇಕು ಅನ್ನೋದನ್ನು ನಾನು ಮಹಿಳೆಯ ಹೋರಾಟಗಾರ್ತಿಯಾಗಿ, ಸಮುದಾಯದ ಹೋರಾಟಗಾರ್ತಿಯಾಗೋದನ್ನು ಅದನ್ನು ಸಂಪೂರ್ಣವಾಗಿ ಆ ಇನ್ಸಿಡೆಂಟ್ನ ಖಂಡಿಸ್ತೀನಿ. ಇವರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ಇನ್ನೊಂದು ನೋಡೋದಾದ್ರೆ ಪೊಲೀಸ್ ಸ್ಟೇಷನ್ನಲ್ಲೇ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಸೊ ನಿನ್ನೆ ಕೂಡ ಅವರಿಗೆ ಬಿರಿಯಾನಿ ತರಿಸಿ ಕೊಟ್ಟಿದ್ದಾರೆ ಅನ್ನುವಂಥ ವಿಡಿಯೋಗಳು ಕೂಡ. ಸೊ ಇದನ್ನು ನೋಡಿದ್ರೆ ಏನು ಅನಿಸುತ್ತೆ? ರಾಜಾತಿಥ್ಯ ಬೇಕಿತ್ತಾ? ಈ ರೀತಿಯಾಗಿ ಅವರನ್ನು ಇಷ್ಟು ಒಂದು ಕಂಫರ್ಟ್ ಝೋನಲ್ಲಿ ನೋಡ್ಕೊಳ್ಳೋದು ಇದೆಲ್ಲ ಎಷ್ಟು ಸರಿ ಅನಿಸುತ್ತೆ? ರಾಣಿ ಆತಿಥ್ಯ ಇದ್ದಿದ್ದಿದ್ರೆ ಬಹುಶಃ ಇವೆಲ್ಲ ಆಗ್ತಾ ಇರಲಿಲ್ಲ. ಹೌದಲ್ವಾ? ಮಾಡಿರೋದೇ ಒಂದು ಕಚರ ಕೆಲಸ, ಅದರಲ್ಲಿ ಬಂದು ಇಂಥ ಒಂದು ಒಳ್ಳೆಯ ಸತ್ಕಾರ ಮಾಡಬೇಕು ಅಂತಂದರೆ ಇವ್ರಿಗೆಲ್ಲ ಏನಕ್ಕೆ ಬೇಕು ನಾನು ಕೇಳೋದು? ಇದೆಲ್ಲ ನಮಗೆಲ್ಲ ನಾವು ಕೂಡ ಜೈಲೆಲ್ಲ ಶಿಕ್ಷೆಗಳನ್ನು ಅನುಭವಿಸಿ ಬಂದಿದ್ದೇವೆ. ಸ್ಟೇಷನ್ಗಳಲ್ಲಿ ಇದ್ದು ನಾವು ಬಂದಿದ್ದೇವೆ. ನಮ್ಮ ತಲೆಗೆಲ್ಲ ನಾವು ಶೇವ್ ಮಾಡಿಸ್ಕೊಂಡು ಬಂದು ಜನ ಕೂತ್ಕೊಂಡು ಪ್ರತಿಭಟನೆಗಳನ್ನ ಮಾಡಿಕೊಂಡು ಆ ಮೂಲಕ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಆಗಿರ್ಬೇಕಾದ್ರೆ ನಾವಾಗಿದ್ದಾಗ ಅನ್ನ ಸಾರು ಮುದ್ದೆ ಕೊಡ್ತಾಯಿದ್ರು. ಇವ್ರಿಗೆ ಬಿರಿಯಾನಿ, ತಲೆ ಮಾಂಸ, ಕಾಲು ಸೂಪು ಎಲ್ಲ ಕೊಡೋದಕ್ಕೆ ಯಾರು ಹೇಳಿದ್ರು? ಅದು ಸಾಧ್ಯವೇ ಇಲ್ಲ. ನಮ್ಗೆ ಹೆಂಗಿಲ್ಲ ಬೇರೆ ಸಾಮಾನ್ಯ ಜನಗಳಿಗೆ ಹೆಂಗೆ ಕೊಡ್ತಾ ಇದ್ದಾರೋ ಅದೇ ರೀತಿಯಾದ ಆದಂಥ ಒಂದು ಪದಾರ್ಥಗಳನ್ನು ಕೂಡ ಆ 13 ಜನಕ್ಕೂ ಇಲ್ಲ 11 ಜನಕ್ಕೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ.